ಬೆಳಗ್ಗೆ 7:30 ಗಂಟೆ ಒಳಗಾಗಿ ಎಲ್ಲ ಸರ್ಕಾರಿ ಕಚೇರಿಗಳಿರ್ಬೋದು, ಅರೆ ಸರ್ಕಾರಿ ಕಚೇರಿಗಳಿರ್ಬೋದು, ಶಾಲಾ ಕಾಲೇಜುಗಳು, ಸಂಘ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ನಾವು ನಮ್ಮ ರಾಷ್ಟ್ರಧ್ವಜವನ್ನು ನಾವು ಹಾರಿಸಬೇಕು. ನಿಯಮಾನುಸಾರವಾಗಿ ಆ ಧ್ವಜಾರೋಹಣವನ್ನು ನೆರವೇರಿಸಬೇಕು. ಅದರ ಜೊತೆಗೆ ಧ್ವಜಾರೋಹಣದ ಸಮಯದಲ್ಲಿ ಕಡ್ಡಾಯವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನಿಟ್ಟು, ಇಬ್ಬರು ಮಹನೀಯರ ಭಾವಚಿತ್ರಗಳನ್ನಿಟ್ಟು ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಅವತ್ತಿನ ದಿನ ನಾವು ಕಡ್ಡಾಯವಾಗಿ ಎಲ್ಲರೂ ಗೌರವವನ್ನು ಸಲ್ಲಿಸಬೇಕಾಗಿತ್ತು. ನಮ್ಮ ಆದ್ಯ ಕರ್ತವ್ಯ, ಅದನ್ನೆಲ್ಲ ನಾವು ಮಾಡಬೇಕಂತ ವಿನಂತಿ ಮಾಡಿಕೊಡ್ತಾ, ಮುಂದೆ ಧ್ವಜಾರೋಹಣದ ನಂತರ 8:30 ಗಂಟೆಗೆ 8:30 ಒಳಗಾಗಿ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯ ಗುರುಗಳಿರ್ಬೋದು, ಗುರುಮಾತೆಯರಿರ್ಬೋದು, ಎಲ್ಲ ಶಿಕ್ಷಕ ವೃಂದ, ತಾಲೂಕಿನ ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಆಮೇಲೆ ತಾಲೂಕಿನ ಎಲ್ಲ ಸಮಾಜದ ಬಾಂಧವರು, ಎಲ್ಲ ಸಮಾಜದ ಮುಖಂಡರುಗಳು, ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳ ಮುಖಂಡರುಗಳು ಹಾಗೂ ಪತ್ರಕರ್ತ ಮಿತ್ರರು ಹಾಗೂ ಎಲ್ಲ ರಾಷ್ಟ್ರ ಪ್ರೇಮಿಗಳು ಅವರಿವರೆನ್ನದೇ ಇಡೀ ತಾಲೂಕಿನ ಸಮಸ್ತ ತಾಲೂಕಿನ ಎಲ್ಲರೂ ಕೂಡ ಅವತ್ತಿನ ದಿನ ನಾವು ಶ್ರೀ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನಕ್ಕೆ ಆಗಮಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಆಗ ಧ್ವಜವನ್ನು ಕಟ್ಟುವುದು, ಧ್ವಜವಂದನೆ ಮತ್ತು ಕಾರ್ಯಕ್ರಮ ನಿರೂಪಣೆ ನಮ್ಮ ಶ್ರೀ SS ಔಟಿ ತಾಲೂಕಾ ದೈಹಿಕ ಶಿಕ್ಷಣಾಧಿಕಾರಿಗಳು ಇವರ ನೇತೃತ್ವದೊಳಗೆ ಮತ್ತು ನಮ್ಮ AI ಮತ್ತು ಅವರು ಭಾರತ ಸೇವಾದಳ ಸರ್ ಅದರ ಅವರು. ಆನಂತರ ನೀವೆಲ್ಲ ನಮ್ಮ 6 ಗಂಟೆಗೆ ನಮ್ಮ ತಹಶೀಲ್ದಾರ್ ಕಾರ್ಯಾಲಯ ಇರ್ಬೋದು, ಬಸವೇಶ್ವರ ಕಾಲೇಜು ಮೈದಾನದಲ್ಲಿ ಈ ಧ್ವಜವನ್ನು ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಅದರ ಜೊತೆಗೆ ಅಲ್ಲಿ ಬಸವೇಶ್ವರ ಕಾಲೇಜು ಮಹಾವಿದ್ಯಾಲಯದಲ್ಲಿ ಅಲ್ಲಿ BV ಚಕ್ರಮಣಿ, ಶಿವ ಮಡಿಕೇಶ್ವರ್ ಹಾಗೂ ಕೊಟ್ರೇಶ್ ಹೆಗಡಾಳ್ ಇವರೇನು ಸೇವಾದಳದ ಸಂಘಟಕರದಿರಿ, ಶಿಕ್ಷಕರದಿರಿ, ಇವರೆಲ್ಲರೂ ಜಂಟಿಯಾಗಿ ಕೂತ್ಕೊಂಡ್ಬಿಟ್ಟು ಅಲ್ಲಿ 9 ಗಂಟೆಗೆ ಕಾರ್ಯಕ್ರಮ ನಿರೂಪಣೆಯ ಜವಾಬ್ದಾರಿಯನ್ನು ಹೇಳಬೇಕು ಅವರು 3 ಮಂದಿಗೆ. ಆಮೇಲೆ ಇವರು ನಮ್ಮ ಮಠಪತಿಯವರು ಇರ್ತಾರೆ. ಗುರುಗಳು ಇವರ ನೇತೃತ್ವದಲ್ಲಿ ಸರ್ಕಾರಿ ಅಕ್ಕನಾಗಮ್ಮ ಬಾಲಕಿಯರ ಪ್ರೌಢಶಾಲೆಯ ಶಿಕ್ಷಕಿ ವೃಂದದಿಂದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಅಲ್ಲಿ ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು. ಯಾರು ಬಂದರೆ BV ಆಫೀಸಿಂದ ಅಲ್ಲಿ ರಾಷ್ಟ್ರಗೀತೆ ಇರ್ಬೋದು, ನಾಡಗೀತೆ ಇರ್ಬೋದು, ರೈತ ಗೀತೆಗಳನ್ನು ಅಲ್ಲಿ ಪ್ರಿಪೇರ್ ಮಾಡಿಸಬೇಕು. ಅಕ್ಕನಾಗಮ್ಮ ಶಾಲೆಯ ಶಿಕ್ಷಕರಿಗೆ, ಮುಖ್ಯ ಗುರುಗಳಿಗೆ, ಶಿಕ್ಷಕರಿಗೆ. ಆಮೇಲೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನದಾವು ಈ ಸಲ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ನೀವು ಮೀಟಿಂಗ್ ಮಾಡಿದ್ದೀರಾ, ಮಾಡಿ ಹೇಳಿದ್ದೀವಿ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಸೊ ಅದನ್ನು ಪ್ರಿಪೇರ್ ಮಾಡಿಸಿ ಇನ್ನೂ 13 ದಿವಸ ಟೈಮ್ ಇದೆ. ಚೆನ್ನಾಗಿ ಇನ್ನೂ ದೇಶಭಕ್ತಿ ಗೀತೆಗಳಿರುವಂಥ ನೃತ್ಯಗಳಿರ್ಬೋದು, ಸಾಮೂಹಿಕ ನೃತ್ಯ, ಜಾನಪದ ನೃತ್ಯಗಳನ್ನು ಪ್ರಿಪೇರ್ ಮಾಡಿಸಿ ಅವತ್ತಿನ ದಿನ ಪ್ರಸ್ತುತಪಡಿಸಬೇಕು. ಅದೆಲ್ಲ ಜವಾಬ್ದಾರಿ ನಿಮ್ಮದು. ವಿದ್ಯಾರ್ಥಿಗಳಿಗೆ ಮತ್ತು ಗಣ್ಯಮಾನ್ಯರುಗಳಿಗೆ ಅವತ್ತಿನ ದಿನ ನಾವು ಸನ್ಮಾನವನ್ನು ಏರ್ಪಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಸೊ ಒಟ್ಟಿನಲ್ಲಿ ಈ ಒಂದು ರಾಷ್ಟ್ರೀಯ ಹಬ್ಬ ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡಿ ಇದನ್ನು ಯಶಸ್ವಿ ಮಾಡೋಣ ಅಂಥೇಳಿ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ, ಈಗ ಇನ್ನೂ ಏನಾದರೂ ಸಲಹೆ ಸೂಚನೆ ಹೇಳ್ಬೋದು. ಮುಂಜಾನೆ 9 ಗಂಟೆಗೆ ಅಲ್ಲಿ ಧ್ವಜಾರೋಹಣ ನೆರವೇರಿಸಲಾಗ್ತದೆ. ಅಲ್ಲಿ ಯಾರ್ಯಾರು ಏನೇನು ಜವಾಬ್ದಾರಿಗಳನ್ನು ವಹಿಸಬೇಕು ಅವತ್ತಿನ ದಿನ ಅನ್ನೋದ್ರ ಬಗ್ಗೆಯೂ ಕೂಡ ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಏನೇನು ಜವಾಬ್ದಾರಿ ತಗೊಳ್ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲಿ ಸರಿಪ್ಪ ಸೈಡ್ ಸರ್ ಹಿಂಗೆ ಅಗಲ ರೀ.